ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡ್ತಾ ಇರುವಂತ ಹೋಟೆಲ್ ಮಾಲೀಕರಿಗೆ ಕೊನೆಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಕೇಂದ್ರ ಸರ್ಕಾರ. ಹೆಚ್ಚುವರಿ ವಾಣಿಜ್ಯ ಸಿಲಿಂಡರ್ ಸರಬರಾಜು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇವತ್ತಿನಿಂದ ರಾಜ್ಯಕ್ಕೆ ಹೆಚ್ಚುವರಿ 20% ನಷ್ಟು ವಾಣಿಜ್ಯ ಸಿಲಿಂಡರ್ ಸರಬರಾಜು ಆಗುತ್ತೆ. ಈಗಾಗಲೇ ಹೆಚ್ಚುವರಿ ಸಿಲಿಂಡರ್ ಸರಬರಾಜು ಮಾಡುವಂತೆ ಕೇಂದ್ರಕ್ಕೆ ಪತ್ರವನ್ನ ಕೂಡ ಹೋಟೆಲ್ ಅಸೋಸಿಯೇಷನ್ ಅವರು ಬರೆದಿದ್ರು. ಈಗ ಅದಕ್ಕೆ ಮಣಿತಿರುವಂತದ್ದು ಹೋಟೆಲ್ ಮಾಲೀಕರ ಸಂಘದ ಬೇಡಿಕೆಗೆ ಸ್ಪಂದನೆಯನ್ನ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಮಾಡಿದೆ. ಹೋಟೆಲ್ ಮಾಲೀಕರು ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಎಷ್ಟೋ ಹೋಟೆಲ್ಗಳು ಸುಮಾರು 50,000ಕ್ಕಿಂತ ಹೆಚ್ಚು ಹೋಟೆಲ್ಗಳು ನಮ್ಮ ಬೆಂಗಳೂರಿನಲ್ಲೇ ಬೀಗ ಹಾಕೊಂಡು ವಾಪಸಾತಿಯಾಗಿದ್ರು ಮನೆಗಳಿಗೆ. ಇವತ್ತು ಅವರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತಿನಿಂದ 20% ಅಷ್ಟು ಸರಬರಾಜು ಆಗುತ್ತೆ ಕೇಂದ್ರದಿಂದ. ಈಗಾಗಲೇ ಹೆಚ್ಚುವರಿ ಸಿಲಿಂಡರ್ ಸರಬರಾಜು ಮಾಡಲಾಗ್ತಾ ಇದೆ. ಕೇಂದ್ರಕ್ಕೆ ಪತ್ರ ಬರೆದಿದ್ರು ಹೋಟೆಲ್ ಅಸೋಸಿಯೇಷನ್ ಅವರು. ಹೋಟೆಲ್ ಮಾಲೀಕರ ಸಂಘದ ಬೇಡಿಕೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ. ರಾಜ್ಯದ ಹೋಟೆಲ್ ಮಾಲೀಕರಿಗೆ ಸಿಹಿ ಸುದ್ದಿ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ. 20% ಅಷ್ಟು ಕೇಂದ್ರ ಸರ್ಕಾರದಿಂದ ವಾಣಿಜ್ಯ ಸಿಲಿಂಡರ್ ಸರಬರಾಜು ಆಗುತ್ತೆ. ನಮ್ಮ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಬಹುದು. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಎಷ್ಟೋ ಹೋಟೆಲ್ಗಳು ಪಾಪ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿಕೊಂಡಿದ್ದಾರೆ, ಬೀಗ ಹಾಕೊಂಡಿದ್ದಾರೆ. ಇನ್ನೂ ಕೆಲವರು ತಮ್ಮ ಮೆನ್ಯೂನನ್ನ ಕಡಿಮೆ ಮಾಡಿಕೊಂಡು ಯಾವುದು ಸತ್ಯದ ಮಟ್ಟಿಗೆ ತಮ್ಮ ಗ್ರಾಹಕರನ್ನ ಮರಿಸೋದಕ್ಕೆ ಬಿಡಬಾರ್ದು ಅಂತ, ಕ್ಲೋಸ್ ಮಾಡೋದು ಬೇಡ ಅಂತ, ಮ್ಯಾನೇಜ್ ಮಾಡೋದಕ್ಕೆ ಅಂತ ತಮ್ಮ ಮೆನ್ಯೂನಲ್ಲಿ ಯಾವುದೋ ಒಂದು ಅನ್ನ ಸಾಂಬಾರು ಯಾವುದೋ ಒಂದನ್ನ ಮಾಡಿಕೊಂಡು ಪಾಪ ತೂಗಿಸ್ಕೊಂಡು ಹೋಗ್ತಾ ಇದ್ರು. ಅಂಥವರಿಗೆ ಇದೊಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೋಟೆಲ್ ಮಾಲೀಕರು ಒಂದು ರೀತಿಯಾಗಿ ನಿಟ್ಟುಸಿರು ಬಿಡುವಂತ ನಿರ್ಧಾರ ಕೇಂದ್ರ ಸರ್ಕಾರ ತಗೊಂಡಿದೆ ಅಂತ ಹೇಳ್ಬೋದು.